పుడమి ప్రస్తుతం మన నేలల్లో కర్బన శాతం చాలా దారుణ స్థితికి పడిపోయింది. మనం ఉపయోగించే రసాయనిక ఎరువులు ఎక్కువ కాలం మొక్కలకు అందుబాటులో ఉండాలన్నా, మొక్క వేరు వ్యవస్థ దృఢంగానూ ఆరోగ్యవంతంగానూ వృద్ధి చెందాలన్నా, భూమిలో మొక్కల జీవన ప్రక్రియకు తోడ్పడే సూక్ష్మజీవులు, శిలీంధ్రాలు బాగా వృద్ధి చెందాలన్నా భూమిలో కర్బన శాతం కనీసం 2గా ఉండాలి. పుడమిని ఉపయోగించడం వల్ల భూమిలో కర్బన శాతం పెరుగుతుంది. పుడమిలో 50% హ్యూమిక్ యాసిడ్ ఉంది. పుడమిని భూమిలో ప్రతి సంవత్సరం కనీసం 2 సార్లు వినియోగించడం వల్ల భూమిలో కర్బన శాతం పెరిగి పైరు మరియు నేల ఆరోగ్యంగా ఉండి అధిక దిగుబడులు సాధించగలుగుతాం. పుడమిని ఎకరానికి 20 కేజీల చొప్పున 2 దఫాలుగా వినియోగించాలి. ప్రతిభా బయోటెక్ వారి పుడమిని వాడుదాం. భూమిలో కర్బన శాతాన్ని పెంచుదాం. అధిక దిగుబడులు సాధిద్దాం. పుడమి పుడమి ನಮಸ್ಕಾರ ಕರ್ನಾಟಕ ರೈತ ಬಾಂಧವರಿಗೆ. ನನ್ನ ಹೆಸರು ಪ್ರಕಾಶ್ ಇನಾಮದಾರ್ ಅಂತಂದು. ನಾನು ಪ್ರತಿಭಾ ಬಯೋಟೆಕ್ ಕಂಪ್ನಿಯಲ್ಲಿ ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ನಾವು ಇಂದು ಮಲ್ಲಪ್ಪ ಪೂಜಾರಿ ಎಂಬ ಹೊಲದಲ್ಲಿದ್ದೆವು. ಈ ಹೊಲ ಬಂದುಬಿಟ್ಟು ಮುಧೋಳ ಗ್ರಾಮ, ಸೇಡಂ ತಾಲೂಕು, ಕಲಬುರಗಿ ಡಿಸ್ಟಿಕಲ್ಲಿದೆ. ಇವರು ಮೆಣಸಿನ್ಕಾಯಿಗೆ 1-2-3 ಬಂಪರ್ ಮತ್ತು ಜೂಕಾ ಡೆಲ್ಟಾ ಪ್ಲಸ್ ಎಲ್ಲನೂ ಸ್ಪ್ರೇ ಮಾಡಿದ್ರು. ಆ ಪ್ರಕಾರ ಮತ್ತು ಫ್ಲಿಕ್ ಅಂತಂದು ನಮ್ಮ ಸುಲಮಾನ್ ಅಂತಂತಿದೆ, ಅದನ್ನ ಡ್ರಿಪ್ ಮುಖಾಂತರ ಕೊಟ್ಟಿದ್ದರು. ಆ ಪ್ರಕಾರ ನಮ್ಮ ರೈತರು ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನಮಸ್ಕಾರ ರೈತರೇ. ನಮಸ್ಕಾರ ಸರ್. ಸರ, ನೀವು ಇವಾಗ 1-2-3 ಮತ್ತು ಬೆಟ್ಟು, ಸೂಪರ್ ಕೋಮಾ, ಬಂಪರು ಯೂಸ್ ಮಾಡಿದೆ ಸರ್. ಯೂಸ್ ಮಾಡಿದಾರಲ್ಲ ಸರ್, ಅದು ನಿಮಗೆ ಹೆಂಗೆ ರಿಸಲ್ಟ್ ಬಂತು? ಚಲೋ ಬಂದ ಸರ್. ರಿಸಲ್ಟ್ ಹೆಂಗೆ ಬಂತು? ಅರ್ಜೆಂಟ್ ಚಲೋ ಬಂದ ಸರ್. ಶೇನಿಂಗ್ ಕೂಡ ಬಂದ ಸರ್. ಶೈನಿಂಗು ಬಂದಿದೆ. ಶೇನಿಂಗ್ ಕೂಡ ಬಂದ ಸರ್. ಈ 1-2-3 ಹೊಡೆದ್ರಲ್ಲ, ನಿಮ್ಮದು ಟ್ರಿಪ್ಸ್ ಇತ್ತು. ಆ ಟ್ರಿಪ್ಸ್ ಕಂಟ್ರೋಲ್ ಆಗಿದೆಯಾ? ಸರ್, ಕಂಟ್ರೋಲ್ ಆಗಿದೆ ಅಲ್ಲ? ಕಂಟ್ರೋಲ್ ಆಗಿದೆ ಸರ್. ಓಕೆ. ಮತ್ತು ಅದು ಬಿಳಿ ದ್ವಾಮಿ ಮತ್ತು ಹಸಿರು ದ್ವಾಮಿಗೆ ಅಂತ ನಾವು ಡೆಲ್ಟಾ ಪ್ಲಸ್ ಅಂತ ಕೊಟ್ಟಿದ್ವಿ ನಿಮಗೆ ಸರ್. ಅದು ನಿಮ್ಗೆ ರಿಸಲ್ಟ್ ಹೆಂಗೆ ಬಂದಿದೆ ಸರ್? ಚಲೋ ಬಂದ ಸರ್. ಅದೆಲ್ಲ ಹೋಗ್ಯ ಸರ್. ಎಲ್ಲ ರೋಗ, ವೈರಸ್ ಅಟ್ಯಾಕ್ ಎಲ್ಲನೂ ಹೋಗಿದೆ. ಎಲ್ಲ ಅಟ್ಯಾಕ್ ಆಗಿದೆ ಸರ್. ಮತ್ತು ನಾವು ಬಂಪರು ಮತ್ತು ಬೆಟ್ ಅಂತ ಕೊಟ್ಟಿದ್ವಿ ನಿಮಗೆ, ಎರಡು. ಹೌದ್ರಿ? ಆ ಬೆಟ್ಟನ ನಿಮ್ಗೆ ಗ್ರೋತ್ ಆಗಿದೆಯಾ? ಗ್ರೋತ್ ಇದು ಬೆಳವಣಿಗೆ ಚಲೋ ಆಗಿದೆಯಲ್ಲ? ಗ್ರೋತ್ ಬೆಳೆಸ್ಯಾವ ಸರ್. ಬೆಳೆಸಿದಲ್ರಿ? ಮತ್ತು ಬ್ರಾಂಚಸ್ಸು ಆಗಿದೆ. ಬ್ರಾಂಚಸ್ ಅದ, ಸ್ವಲ್ಪ ಅಡಲ್ ಕೂಡ ಸ್ವಲ್ಪ ಬಂದಿದೆ. ಮತ್ತು ಜೋಕಾ ಅಂತ ಹೊಡೆದಾಗ ನಾನು ನಿಮ್ಮ ಕಾಯಿ ಸೆಟ್ಟಿಂಗಿಗೆ ಅಂತಂದು ಕೊಟ್ಟಿದ್ವಿ, ಹೂ ಉದುರುತ್ತೆ ಮತ್ತು ಇದಕ್ಕಂತಂದು ಜೋಕಾ ಕೊಟ್ಟಿದ್ವು. ಹೌದು ಸರ್. ಅದು ನಿಮ್ಗೆ ಹೆಂಗೆ ರಿಸಲ್ಟ್ ಬಂದಿದೆ ಸರ್? ಚಲೋ ಬಂದ ಸರ್. ಅದು ಚಲೋ ಬಂದಿದೆಯಲ್ಲ? ಬೆಳಿ ಕಾಣಿಸ್ತದೆ ನೋಡಿ ಸರ್. ಬೆಳಿ ಓಕೆ ಸರ್. ನೀವು ಇವಾಗ ಇದಕ್ಕೆಲ್ಲಾನು ಸ್ಪ್ರೇ ಏನೇನು ಮಾಡಿದ್ದೀರಾ ಸರ್ ನಮ್ಮ ಪ್ರತಿಭಾ ಬಯೋಟೆಕ್ ಕಂಪ್ನಿದು? ಇದು 1-2-3 ಮಾಡೀನಿ. ಹ್ಞೂ ಸರ್. ಇದ್ರ ಹೆಸರು ಏನಂತಾರಲ್ಲ, ಬಂಪರ್ ಅಂತ. ಬಂಪರ್ ಇದು ಮಾಡೀನಿ. ಹಾಂ ಸರ್. ಅದು ಬೆಟ್ಟಕ್ಕೆ ಅದು ಹೊಡಿದೀನಿ. ಹ್ಞೂ ಸರ್. ಜೂಕಾ ಹೊಡಿದೀನಿ. ಮತ್ತು ಡೆಂಟಾ ಪ್ಲಸ್ ಅಂತ. ಡೆಂಟಾ ಪ್ಲಸ್ ಅದು ಹೊಡಿದೀನಿ. ಓಕೆ. ನೀವು ಏನೇನು ಹೇಳಿದ್ರೆ ಅದು ಹೊಡಿದೀನಿ ಸರ್. ಹೊಡೆದೆ. ನಿಮ್ಗೆ ರಿಸಲ್ಟ್ ರಿಜೆಕ್ಟ್ ಬಂದದ, ಚಲೋ ಬಂದದ ಸರ್. ಚಲೋ ಬಂದಿದೆ. ಚಲೋ ಬಂದದ. ಇದು ಕಾಯಿಗೆ ಸೆಟ್ಟಿಂಗ್ ಚಲೋ ಆಗಿದೆ ಸರ್. ಚಲೋ ಇದೆ ಸರ್. ಚಲೋ ಶೇನಿಂಗ್ ಕೂಡ ಬಂದ ಸರ್. ಇದು ಒಳಗೆ ಇದು ಕಾಯಿ ಕೂಡ ಚಲೋ ಹಿಡಿದವ ಸರ್. ಕಾಯಿನೂ ಶೈನಿಂಗ್ ಇದಾವೆ. ಕಾಯಿನೂ ಶೈನಿಂಗ್ ಇದೆ ನಿಮ್ಮದು. ಕಾಯಿ ಸೆಟ್ಟಿಂಗು ಚಲೋ ಆಗಿದೆ. ಚಲೋ ಬಂದ ಸರ್. ಕಾಯಿನೂ ನೀವು ಸರ್, ಇವಾಗ ನೀವು ನಮ್ಮ ಸ್ಪ್ರೇ ಎಲ್ಲ ಮಾಡಿದಿರಲ್ಲ, ಹೌದು ಸರ್. ನಿಮ್ಗೆ ಬೆಳೆ ಹೆಂಗೆ ಅನಿಸ್ತಾ ಇದೆ? ಚಲೋ ಬಂದ ಸರ್. ಚಲೋ ಬಂದಿದೆಯಲ್ಲ? ಚಲೋ ಬಂದ ಸರ್. ಎಲ್ಲರೂ ತಾವು ನೋಡ್ಬೋದು ಕಾಯಿಗಳ ಸಂಖ್ಯೆ ಮತ್ತು ಶೈನಿಂಗ್ ಹೆಂಗಿದೆ. ಕಾಯಿನೂ ನೋಡ್ಬೋದು. ಹಾಂ, ನೋಡ್ಬೋದು ಸರ್. ಕಾಯಿ ಹೇಗಿದೆ? ಅದು ಯಾವುದು ಇದು ವೆರೈಟಿ? ಈ ಸೂಪರ್ 10 ಸರ್. ಸೂಪರ್ 10 ಅಂತಂದು. ಸೂಪರ್ 10 ಅಂತಂದು ವೆರೈಟಿನೂ ನೋಡ್ಬೋದು ತಾವು. ಚಲೋ ಬಂದ ಸರ್. ಚಲೋ ಬಂದಿದೆ. ಹ್ಯಾಪಿ ಅದ ಸರ್. ಅದು ಹ್ಯಾಪಿನೂ ಇದೆಯಲ್ಲ ಸರ್? ನೀವು ಸಂತೋಷ ಆಗಿದ್ದೀರಾ? ಸಂತೋಷ. ಪ್ರತಿಭಾ ಬಯೋಟೆಕ್ ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತಂದು ಅರ್ಥ ಸರ್. ನಮ್ಮದು ಜೋಕಾ ನೀವೇನು ಹೊಡೆದ್ರಲ್ಲ ಸರ್, ಹೊಡೆದ ಮೇಲೆ ನಿಮ್ಮ ಕಾಯಿ ಸೆಟ್ಟಿಂಗು, ಕಾಯಿ ಸ್ಟೇಟ್ ಹೆಂಗಿದೆ ನೋಡಿ. ನಿಮ್ದು ಯಾವುದು ಕಾಯಿ ಡೊಂಕ್ ಆಗಿಲ್ಲ, ಯಾಕಂದರೆ ಇದರಲ್ಲಿ ಪೊಟ್ಯಾಶ್ ಇದೆ, ಬೋರಾನ್ ಇದೆ, 16 ಮೈಕ್ರೋನ್ಯೂಟ್ರಿಯೆಂಟ್ ಇದೆ. ಇದು ಇನ್ನು ಯಾವುದೋ ನಿಮ್ಮ ರೈತರಿಗೆ ಬೇಕಾದರೂ ನಿಮ್ಮ ಕಡೆ ನಾವು ಇವಾಗ ನಿಮ್ಮ ಸಲಹೆ ಕೊಡ್ತೇವೆ, ನಿಮ್ಮ ಹೊಲನೇ ತೋರಿಸ್ತೇವೆ ನಾವು ರೈತರಿಗೆ. ಬೇಕಾದ ರೈತರು ಬಂದಾದರೂ ನೋಡ್ಕೊಂಡು ಹೋಗ್ಬೋದು ಸರ್. ಹಾಂ, ಅದೇ. ಯಾಕಂದ್ರೆ ಏನು ಜೋಕಾದಲ್ಲಿ ಇರೋದು ಮೇನ್ ಅದೇ ರೀ. ಹೌದು ಸರ್. ನಿಮ್ಮ ಕಾಯಿ ಸೆಟ್ಟಿಂಗ್ ಸೂಪರ್ ಆಗಿದೆ. ಹೌದು. ಕಾಯಿನ ಒಳ್ಳೆ ಗ್ರೋತ್ ಆಗಿದ್ದಾವೆ. ಹೌದು ಸರ್. ಗ್ರೋತ್ ಬಂದ ಸರ್. ಗ್ರೋತ್ ಬಂದಿದೆ. ಗ್ರೋತ್ ಬಂದ, ಶೈನಿಂಗ್ ಬಂದದ, ಶೈನಿಂಗ್ ಬಂದಿದೆ. ಸೆಟ್ಟಿಂಗ್ ಕೂಡ ಚಲೋ ಹಿಡಿದ ಸರ್. ಸೆಟ್ಟಿಂಗ್ನು ಚಲೋ ಹಿಡಿದ ಸರ್. ಈ ಜೋಕಾ ಸ್ಪ್ರೇ ಮಾಡೋದ್ರಿಂದ ನೋಡಿ ಇಲ್ಲಿ ಮತ್ತೆ ಹೊಸ ಚಿಗುರು ಸ್ಟಾರ್ಟ್ ಆಗಿದೆ. ಒಳ ಕಾಯಿಗಳ ಸಂಖ್ಯೆನೂ ನೋಡ್ಬೋದು ನೀವು. ಹೌದಾ? ಕಾಯಿನೂ ಫ್ಲವರ್ ಕೂಡ ಮತ್ತೆ ಹೊಂಟದ ಸರ್. ಫ್ಲವರ್ ಸತ್ಯಕ್ಕೆ ಬರ್ತಾ ಇದೆ. ಹೌದಾ?
ಇಲ್ಲಿ ಕಾಯಿನೂ ಸೆಟ್ಟಿಂಗ್ ಆಗ್ತಾಯಿದೆ. ಜೂಕಾ ನೀವು ಸ್ಪ್ರೇ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಇಳುವರಿ ತೆಗೆದುಕೊಳ್ಬೋದು ಅಂತಂದು ನಾನು ಎಲ್ಲ ರೈತರಿಗೂ ಹೇಳಲು ಬಯಸುತ್ತೇನೆ. ನೋಡಿ ಎಲ್ಲನೂ ನೋಡ್ಬೋದು ತಾವು. ಇಲ್ಲಾದರೂ ನೋಡಿ ಹೊಸ ಚಿಗುರು ಓಪನ್ ಇದಾಗ್ತಾಯಿದೆ. ಯಾವ ರೋಗ ಅನ್ನೋದೇ ಇಲ್ಲ. ಇವಾಗ ನೀವೇನು ಪ್ರತಿಭಾ ಬಯೋಟೆಕ್ ಕಂಪ್ನಿದು ಪ್ರಾಡಕ್ಟನ್ನು ಯೂಸ್ ಮಾಡ್ಬೇಕಂತ ತಮ್ಗೆ ಯಾರು ಹೇಳಿದ್ರು ಸರ್? ಯೂಟ್ಯೂಬ್ನಾಗ ನೋಡಿ ಸರ್. ಯೂಟ್ಯೂಬ್ ನಮ್ಮ ಅನ್ನಪೂರ್ಣ ಅಗ್ರಿ ಸ್ಪೇಸ್ ಚಾನಲ್ನ ಯೂಸ್ ಮಾಡಿ ತಾವು ಇದನ್ನೆಲ್ಲನೂ ಇದು ಮಾಡ್ತಾ ಹೌದು ಇದ್ದೀರಿ. ಹೌದು ಮಾಡಿ ಸರ್. ಹಾಂ, ಮತ್ತು ಇದನ್ನ ಯಾರಾದರೂ ರೈತರು ಬಂದು ನಿಮ್ಮನ್ನ ಕೇಳ್ತಾ ಇದ್ದಾರಾ ಇದಕ್ಕೆ ಈ ಥರ ನಿಮ್ಮದು ರಿಸಲ್ಟ್ ಹೆಂಗೆ ಬಂತು ಅಂತಂತಂದು? ಕೇಳ್ತಾರೆ ಸರ್. ರೋಡಿ ಶನಿ ಅವ. ಹಾಂ ಸರ್. ಅವು ಓದೋರು ಬರೋರು ನಿಂತು ನೋಡಿ ಓಲತ್ತಾರ. ನಿಂತು ರೋಡ್ ನೋಡ್ಕೊಂಡು ನಿಂತು ಹೊಲ ನೋಡಿ ನಿಮಗೆ ಯಾವುದು ಎಣ್ಣೆ ಹೊಡಿದಿರ ಅಂತ ಕೇಳ್ತಾ ಇದ್ದಾರೆ. ಈ ಪ್ರತಿಭಾ ಬಯೋಟೆಕ್ರು ಇದು ಪ್ರತಿಭಾ ಬಯೋಟೆಕ್ ಕಂಪ್ನಿಯವ್ರದ್ದು ನಾವು ಎಣ್ಣೆ ಹೊಡೆದಿದ್ದೀರಾ ಅಂತ ನೀವು ಹೇಳಿದ್ದೀರಾ? ಹೇಳಿ ಸರ್. ಆಚೆ ಆಚೆ. ಅಂದರೆ ನಿಮ್ಗೆ ಸಂತೋಷವಾಗಿದೆ ಸರ್? ಸಂತೋಷ ಆಗಿದೆ ಸರ್. ಅಂದರೆ ಪ್ರತಿಭಾ ಬಯೋಟೆಕ್ ಕಂಪ್ನಿ ಎಣ್ಣೆ ಹೊಡೆಯೋದ್ರಿಂದ ನೀವು ಇನ್ನೂ 10 ಜನ ರೈತರಿಗೂ ಖುಷಿ ಆಗುತ್ತಾ ಸರ್? ಹೌದಾ? ಏನು ಖುಷಿ ಆಗುತ್ತೆ ಸರ್. ಇನ್ನು ಯಾವುದೇ ರೈತರಿಗೆ ಬೇಕಾದರೂ ಆಯ್ತು ಸರ್. ಇಲ್ಲಿ ಟೋಟಲಿ ಲೋಕಲ್ ರೈತರಿಗೆ ತಮ್ಮ ಹೆಸರು ಏನು ಸರ್? ನಮ್ಮ ಮಲ್ಲಪ್ಪ ಸರ್. ಮಲ್ಲಪ್ಪ. ಅಡ್ಡ ತಂದೆ ಹೆಸರು? ಬಾಲಪ್ಪ ಸರ್. ಬಾಲಪ್ಪ. ಅಡ್ಡ ಹೆಸರು? ಪೂಜಾರಿ ಅಂತ. ಪೂಜಾರಿ. ಯಾವ ಊರು ಸರ್ ಇದು? ಮುದೋಳ ಸರ್. ಮುಧೋಳ ತಾಲೂಕು? ಸೇಡಂ ಸರ್. ಸೇಡಂ ಜಿಲ್ಲಾ? ಗುಲ್ಬರ್ಗ ಸರ್. ಕಲಬುರಗಿ. ತಮ್ಮ ಮೊಬೈಲ್ ನಂಬರ್ ಹೇಳಿ. 77 ಹಾಂ 60 ಹಾಂ 50 ಹಾಂ 6 22 1. ಯಾವುದೇ ರೈತರಿಗೆ ಬೇಕಾದರೂ ನಿಮ್ಗೆ ಈ ಪ್ರಾಡಕ್ಟನ್ನು ಎಲ್ಲಿ ಸಿಗ್ತಾವಂತೆ ತಮಗೂ ಗೊತ್ತು. ಎಲ್ಲ ರೈತರಿಗೂ ಹೇಳಿ ಅದನ್ನ. ಸರ್ ಗುಡ್ಮಿಟ್ ಕಾಲ ಸಿಗುತ್ತೆ ಹಾಂ, ಸರ್. ಗೋರ್ಮೆಂಟ್ ಕಲ್ಲಲ್ಲಿ ಸಿಗುತ್ತೆ ಅಂತ ನೀವು ಇದು ಮಾಡಿ ಸರ್. ಕೊಡಂಗಲ್ ಕೂಡ ಸಿಗ್ತದೆ ಸರ್. ಕೊಡಂಗಲ್ಲು ಸಿಗುತ್ತೆ. ನೀವು ಅಲ್ಲೆಲ್ಲಾನು ಹೇಳಿ ನಮ್ಮ ರೈತರಿಗೆ ಹೆಚ್ಚಿನ ರೈತರಿಗೆ ಸಹಾಯ ಆಗಲಿ ಅಂತಂದು ನಾವು ಹೇಳ್ತಾ ಇದ್ದೀವಿ. ಆಯ್ತು ಸರ್. ಹಾಂ, ಪ್ರತಿಭಾ ಬಯೋಟೆಕ್ ಕಂಪ್ನಿ ನಿಮಗೆ ಒಳ್ಳೆ ರಿಸಲ್ಟೇ ಬಂದಿದೆ. ಒಳ್ಳೆ ಸಲ ಬಂದ್ರೆ ಇವೆಲ್ಲ ಕೊಟ್ಟಿದ್ರೆ ರಾಜಶೇಖರ ರೆಡ್ಡಿಗೆ ಧನ್ಯವಾದ ಸರ್. ಇವಾಗ ನಮ್ಮ ರೈತರು ಎಲ್ಲನೂ ವಿಷಯ ತಿಳಿಸಿದ್ರು. ತಾವು ನೋಡ್ಬೋದು ಇಲ್ಲಿ 1 ರಿಂದ 2 kg ಅಷ್ಟು ಮೆಣಸಿನ ಹಣ್ಣನ್ನು ತಾವು ನೋಡ್ಬೋದು ಹೇಗಿದೆ ಅನ್ನೋದು. ನೋಡಿ ರೈತರು ಖುಷಿಯಾಗಿದ್ದಾರೆ. ನಮ್ಮ ಪ್ರತಿಭಾ ಬಯೋಟೆಕ್ ಕಂಪ್ನಿಯ ಎಲ್ಲ ಎಣ್ಣೆ ಸ್ಪ್ರೇ ಮಾಡಿದ್ದಕ್ಕೆ ರೈತರು ಎಷ್ಟು ಖುಷಿ ಇದ್ದಾರೆ ಅಂತಂದರೆ ತಾವು ವೀಕ್ಷಣೆ ಮಾಡ್ಬೋದು. ಹೌದಾ? ನೋಡಿ ಮಿನಿಮಮ್ 2 kg ಇದೆ. ಮಿನಿಮಮ್ 2 kgಯಿಂದ 1 ರಿಂದ 2 kg ಅಷ್ಟು ಇದ್ದೇ ಇದೆ ಇದರಲ್ಲಿ. ಯಾವುದೇ ಗಿಡ ತೊಗೊಳ್ಳಿ, ಇದೇ ಗಿಡ ಅಂತ ಹೇಳ್ತಾ ಇಲ್ಲ ನಾನು, ಇದೇ ಪ್ಲ್ಯಾಂಟ್ ಅಂತ ಹೇಳ್ತಾ ಇಲ್ಲ. ಹೌದಾ? ನೋಡಿ ಇದೇ ಪ್ಲ್ಯಾಂಟ್ ಅಂತ ಹೇಳ್ತಾ ಇಲ್ಲ, ಎಲ್ಲ ಪ್ಲ್ಯಾಂಟ್ ಆದರೂ ತಾವು ಚೆಕ್ ಮಾಡ್ಬೋದು. ನಾವು ವೀಕ್ಷಣೆ ಮಾಡಿದಾಗೆ ಈಗ ನೋಡ್ತಾ ಇದ್ದೀರಾ ಕಾಯಿ ಹೇಗೆ ಜಾಸ್ತಿ ಆಗಿದ್ದಾವೆ ಅನ್ನೋದು. ಗಿಡಗಳು ಎಲ್ಲನೂ ಮಲಗ್ತಾ ಇದ್ದಾವೆ ಕಾಯಿ ಸಂಖ್ಯೆ ಜಾಸ್ತಿ ಆಗಿದ್ದಕ್ಕೆ. ತಾವು ವೀಕ್ಷಣೆ ಮಾಡಿ ಇಲ್ಲಿ ನೋಡಿ. ಹೌದಾ? ಈ ಕಾಯಿಗಳನ್ನು ನಾವು ಈ ಪ್ಲ್ಯಾಂಟೇಷನ್ ಎತ್ತಿದಾಗ ಈಗ ನಾವು ಬಿಡ್ತಾ ಇದ್ದೀವಿ, ಅದು ಹೇಗೆ ಕೆಳಗೆ ಬೀಳ್ತಾ ಇದೆ ಅನ್ನೋದು ತಾವೇ ಚೆಕ್ ಮಾಡ್ಕೊಳ್ಳಿ. ಹೌದಾ? ಅಂದರೆ ಕಾಯಿ ಸಂಖ್ಯೆ ಜಾಸ್ತಿ ಇದ್ದು ಗಿಡಗಳು ತೆಳಗೆ ಬೀಳ್ತಾ ಇದ್ದಾವೆ. ಪ್ರತಿಯೊಂದು ಗಿಡನೂ ತಾವು ನೋಡ್ಬೋದು ವೇಟು ಜಾಸ್ತಿ ಆಗ್ತಾಯಿದೆ. ಪ್ರತಿಭಾ ಬಯೋಟೆಕ್ ಕಂಪ್ನಿ ಎಣ್ಣೆ ಹೊಡೆಯೋದ್ರಿಂದ, ಎಣ್ಣೆ ಸ್ಪ್ರೇ ಮಾಡೋದ್ರಿಂದ ಈ ಥರ ನೀವು ಕಾಯಿಗಳನ್ನು ನೋಡ್ಬೋದು. ಎಲ್ಲ ರೈತರಿಗೂ ನೀವು ಇನ್ನೂ ನಮ್ಮ ಪ್ರತಿಭಾ ಬಯೋಟೆಕ್ ಕಂಪ್ನಿ ಎಲ್ಲ ರೈತರಿಗೂ ಸದುಪಯೋಗ ಆಗಲಿ ಅಂತಂದು ತಮ್ಮಿಂದ ಹೇಳ್ತಾ ಇದ್ದೀವಿ. ತಾವು ಎಲ್ಲ ರೈತರಿಗೂ ತೋರಿಸಿ ಹೇಳಿ ಮಾಡಿ ನಮ್ಮ ಪ್ರತಿಭಾ ಬಯೋಟೆಕನ್ನು ಇದು ಮಾಡಿಸಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಬ್ಯಾಟ್ ಎಕ್ಸಲೆಂಟ್. ಜೂಕಾ ಸೂಪರ್ 1 2 3 ಸೂಪರ್ ಬಂಪರ್ ಎಕ್ಸಲೆಂಟ್.